ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಮ್ಮನೆ ಸಂಕ್ರಾಂತಿ ಹಬ್ಬ ಮಾಡಿದ್ವಿ, ಹೀಗಿತ್ತು ಅದು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಈ ಸಲ ಹಬ್ಬನ ನಾನು ಊರಲ್ಲೇ ಮಾಡಿದ್ದು. ನಾನು ಮತ್ತು ನನ್ನ ಮಗಳು ಊರಿಗೆ ಹೋಗಿದ್ವಿ. ಅಮ್ಮ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು, ಕಾಯಿ ಎಲ್ಲ ಕಟ್ ಮಾಡಿ, ಬೆಲ್ಲ ಎಲ್ಲ ಕಟ್ ಮಾಡಿ ನೀಟಾಗಿ ಒಣಗಿಸಿಟ್ಟಿದ್ರು. ನಾನು ಹಬ್ಬದ ಹಿಂದಿನ ದಿನ ಎಲ್ಲ ರೆಡಿ ಮಾಡ್ಕೊಂಡಿದ್ದು. ಕಾಳುಗಳು ಕೂಡ ನಾವು ಒಣಗಿಸ್ತೀವಿ, ಅಂದರೆ ಹುರ್ಗಡ್ಲೆ ಮತ್ತು ಶೇಂಗಾ ಎಲ್ಲ ಒಣಗಕ್ಕೆ ಇಡ್ತೀವಿ. ಒಣಗಿಬಿಟ್ಟು ಹುರಿದು ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ಸೊ ನಾನು ಎಲ್ಲ ಮುದ್ದಿಗೆ ಶೇಂಗಾನ ಹುರಿದ್ಬಿಟ್ಟು ಅದನ್ನ ಸಿಪ್ಪೆಲ್ಲ ಬಿಡಿಸ್ಕೊಂಡು ನೀಟಾಗಿ 2 ಪಾಲು ಮಾಡಿಕೊಂಡೆ. ಅದನ್ನೊಂದು ಕಡೆ ಎತ್ತಿಟ್ಕೊಂಡೆ. ನೆಕ್ಸ್ಟು ಒಣಗಿಸಿರೋಂಥ ಕೊಬ್ಬರಿ ಹಾಗೆ ಬೆಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿದೆ. ಇಲ್ಲಿ ನೋಡಿ, ನನ್ನ ಮಗಳು ಕೂಡ ಮಿಕ್ಸ್ ಮಾಡ್ತಾರೆ. ಹುರ್ಗಡ್ಲೆ ಕೂಡ ಲೈಟಾಗಿ ಹಾಗೆ ನಾನು ಸ್ವಲ್ಪ ಬಿಸಿ ಇರೋ ಪಾತ್ರೆಯಲ್ಲಿ ಹಾಕ್ಕೊಂಡು ಹುರ್ಕೊಂಡೆ. ಸ್ವಲ್ಪ ಕ್ರಿಸ್ಪಿ ಬರುತ್ತೆ ಅಂತ ಹೇಳಿ ಎಷ್ಟು ದಿವಸ ಇಟ್ಟರೂ ಮೆತ್ತಗಾಗಲ್ಲ. ನೆಕ್ಸ್ಟ್ ಇದಕ್ಕೆ ಬಿಳಿ ಎಳ್ಳು ಹುರ್ಕೊತಾ ಇದ್ದೀನಿ. ನಾನು ಬಂದಿಲ್ಲಿ ಎಲ್ಲ ಅರ್ಧ kg ಕ್ವಾಂಟಿಟಿ ಮಾಡ್ತಾ ಇರೋದು. ಈ ಥರ ಎಲ್ಲನೂ ಹುರ್ಕೊಂಡು ಒಂದೊಂದಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ನಾನು ಇದಕ್ಕೆ ಕೆಂಪು ಕಲ್ಸಕ್ಕರೆ, ನಾನು ಈ ಜೀರಿಗೆ ಎಲ್ಲ ಹಾಕಲ್ಲ, ಕಲರ್ ಜೀರಿಗೆ. ಮತ್ತು ಇದು ವೈಟ್ ಕಲರ್ದು, ಇದಕ್ಕೆ ಸುಣ್ಣದ ಕಲ್ಲು ಅಂತೀವಿ ನಾವು, ಆದರೆ ಎಕ್ಸಾಕ್ಟಾಗಿ ನಿಮ್ಗೆ ಗೊತ್ತಿಲ್ಲ. ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಮಾಡೋವಾಗ ನನ್ನ ಮಗಳು ಕೂಡ ಹೆಲ್ಪ್ ಮಾಡ್ತಿದ್ರು, ಜೊತೆಲೇ ಕೂತ್ಕೊಂಡಿದ್ರು. ಸೊ ಇದಾದ ನಂತರ ನಾನು ಆವಾಗಲೇ ಹೇಳ್ದಂಗೆ ಕಲ್ಸಕ್ಕರೆ ಆ್ಯಡ್ ಮಾಡ್ಕೊತೀನಿ. ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸು, ಒಣ ಖರ್ಜೂರ ಮತ್ತು ಬಾದಾಮಿ ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ದ್ರಾಕ್ಷಿ ಕೂಡ ಹಾಕ್ಕೊಂಡೆ ಲಾಸ್ಟಲ್ಲಿ. ಈ ಹಬ್ಬ ಅಂದರೆ ಒಂಥರ ಸಂಭ್ರಮ ಅಲ್ಲ, ವರ್ಷದ ಮೊದಲನೇ ಹಬ್ಬ. ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗ ಇದೆಲ್ಲ ಮಾಡಿ ಪ್ಯಾಕೆಟ್ ಮಾಡಿಕೊಂಡು ಮನೆಗೆ ಹೋಗಿ ಹಂಚಿದ್ರೇ ಒಂದು ಸಮಾಧಾನ ಇರ್ತಿತ್ತು. ಆದರೆ ಇವಾಗ ಹಂಚೋಷ್ಟೆಲ್ಲ ಇಂಟ್ರೆಸ್ಟ್ ಇಲ್ಲ. ಸೊ ನಮಗಾಗುವಷ್ಟಾದರೂ ನಾವು ಮಾಡ್ಕೊಬೇಕಲ್ವ, ತಿನ್ನೋಕ್ಕೆ ಅಂತ ಒಂದು ಮಾಡೋದಷ್ಟೇ. ನನ್ನ ಮಗಳಿಗಂತೂ ಹಬ್ಬ ಹರಿದಿನಗಳಂದರೆ ತುಂಬ ಇಷ್ಟ, ತುಂಬ ಎಕ್ಸೈಟ್ಮೆಂಟ್ ತೋರಿಸ್ತಾರೆ. ಸೊ ಅವರು ಮಾಡೋಕ್ಕೆ ಬರ್ತಾರೆ, ಹೊಡೆದ್ರೂ ಏನು ಮಾಡಿದ್ರು. ಸೊ ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡಿಕೊಂಡು ನಾನು ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ನಾನು ಈ ಸಲ ಇಲ್ಲಿ ಪೇಪರ್ ಪ್ಯಾಕ್ ತೊಗೊಂಡಿದ್ದೆ. ವರ್ಷ ನಾನು ಮಂಗಳೂರಲ್ಲೇ ನಮ್ಮ ಅಂಕಲ್ ಆಂಟಿ ಇದ್ದಾರೆ, ಅವರಿಗೆ ಸ್ವಲ್ಪ ಕೊರಿಯರ್ ಮಾಡ್ತೀನಿ. ಮತ್ತು ಸ್ವಲ್ಪ ಅಷ್ಟೇ ನಾನು ಪ್ಯಾಕ್ ಮಾಡ್ಕೊಂಡಿದ್ದೆ, ಎಷ್ಟು ಬೇಕಷ್ಟು ನಮ್ಮ ಮಾವನ ಮನೆಯವ್ರಿಗೆಲ್ಲ ಕೊಡಲಿಕ್ಕೆ, ಮತ್ತು ನಂಗೆ ಗೊತ್ತಿರೋರಿಗೆಲ್ಲ ಕೊಡಲಿಕ್ಕೆ ಅಂತ ಹೇಳಿ. ಇನ್ನು ಮಿಕ್ಕಿದೆಲ್ಲ ಹಾಗೆ ಒಂದು ಬಾಕ್ಸಿಗೆ ತುಂಬಿಟ್ಟಿದ್ವಿ. ಸೊ ಇಷ್ಟ ಆಯಿತು. ಇದನ್ನ ನಾನು ನೀಟಾಗಿ ಪಿನ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟು ಇದು ಬೆಳಿಗ್ಗೆ ಸಲ ನಾನು ಪ್ಯಾಕ್ ಮಾಡ್ತಾ ಇರೋದು. ನೈಟೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ, ಟೈಮ್ ಆಗೋಗಿತ್ತು ಅಂತ ಹೇಳಿ ನೈಟೇ ನಾನು ಪ್ಯಾಕ್ ಮಾಡಿಲ್ಲ. ಯಾಕಂತ ಹೇಳಿದರೆ ಒಬ್ಬರೇ ಮಾಡುವಾಗ ಸಾಕಾಗುತ್ತೆ ಅಲ್ವ, ಹಾಗಾಗಿ. ನೆಕ್ಸ್ಟು ಬೆಳಿಗ್ಗೆನೆದ್ದು ಅಮ್ಮ ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ರು. ನಾನು ಅಷ್ಟೊತ್ತಿಗಾಗಲೇ ಹೊರಗಡೆ ಎಲ್ಲ ಸೆಗಣಿಯಿಂದ ಸಾರಿಸ್ಬಿಟ್ಟು ರಂಗೋಲಿ ಹಾಕ್ಕೊಂಡೆ. ಅವತ್ತು ಬೇರೆ ಹಿಂದಿನ ದಿನ ಹಸು ಕರು ಹಾಕಿತ್ತು. ಆ ಗಿಣ್ಣು ಬೇರೆ ಮಾಡೋ ಟೈಮಲ್ಲಿ ಅಮ್ಮಂಗೆ ಬೇರೆ ಕೆಲಸ ಮಾಡಲಿಕ್ಕಾಗಲಿಲ್ಲ. ಸೊ ಹಾಗಾಗಿ ನಾನು ಹೊರಗಡೆ ಎಲ್ಲ ಒಂದು ಸಿಂಪಲಾಗಿ ರಂಗೋಲಿ ಹಾಕ್ಕೊಂಡು, ನೆಕ್ಸ್ಟು ಸಂಜೆ 3 ಗಂಟೆ ಆಗಿತ್ತು. ನಾವು ಪೂಜೆ ಎಲ್ಲ ಸ್ಟಾರ್ಟ್ ಮಾಡುವಾಗ ನನ್ನ ಮಗಳಿಗೆ ಪೂಜೆ ಮಾಡ್ತಿದ್ದಾರೆ. ಹಾಗೆ ನನ್ನ ಮಗಳಿಗೆಲ್ಲ ಬೋಗಿ ಎರೆದು ನನ್ನ ಹಬ್ಬ ಈ ಥರ ಆಚರಿಸಿದ್ವಿ. ಎಲ್ಲರಿಗೂ ಧನ್ಯವಾದಗಳು.